ಆನಂದಮಯಾಯಿ ಜಗಹೃದಯ ಏತಕ್ಕೆ ಭಯ ಮಾಡೋ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾಡಿನ ಹಿರಿಯರು, ಹಿರಿಯ ಲೇಖಕರು, ಸಾಹಿತಿಗಳು, ಚಿಂತಕರು ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಹಾಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಡಿನ ಹಿರಿಯರು ಶ್ರೀಯುತ ಎಲ್.ಎನ್. ಮುಕುಂದರಾಜ್ರವರು ಇವತ್ತು ನಮ್ಮೊಂದಿಗೆ ಜನಪದ ಸಿರಿ ಸ್ಟುಡಿಯೋಸ್ನಲ್ಲಿ ಇದ್ದಾರೆ. ಸ್ನೇಹಿತರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ ಕಾಂತರಾಜು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಅತ್ಯಂತ ಕಿರಿಯರು ನಾವು. ನಮ್ಮಂಥ ಒಂದು ಪುಟಾಣಿ ಒಂದು ಯೂಟ್ಯೂಬ್ ಚಾನೆಲ್ನ ಕರೆಗೆ ಹೋಗ್ಬಿಟ್ಟು ಅವಕಾಶ ಕೊಟ್ಟರೆ ಸಂದರ್ಶನಕ್ಕೆ ಧನ್ಯವಾದಗಳು ತಮಗೆ. ಮೊದಲಿಗೆ ಶುಭಾಶಯಗಳು ತಮಗೆ. ನೂತನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಬಂದಿದ್ದೀರಿ. ನಮಗೆಲ್ಲರಿಗೂ, ಸಾಹಿತ್ಯ ಪ್ರೇಮಿಗಳಿಗೆ ನಮ್ಮೆಲ್ಲರಿಗೂ ತುಂಬ ಸಂತೋಷ. ತಮ್ಮಂಥ ವ್ಯಕ್ತಿತ್ವದ ಕೈಗೆ ಅಧಿಕಾರ ಬಂದಿರತಕ್ಕಂಥದ್ದು ತುಂಬಾ ಸೂಕ್ತ ಅಂತ ನಾವು ಅದರ ಭಾವಿಸ್ತಾ, ನಿಮ್ಮ ಲಕ್ಷಾಂತರ ಓದುಗರಿಗೆ, ಅಭಿಮಾನಿಗಳಿಗೆ ತಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಕುತೂಹಲ ಇರುತ್ತೆ ಸಾಮಾನ್ಯವಾಗಿ. ಯಾರು ಮುಕುಂದರಾಜ್ ಅವರು, ಎಲ್ಲಿ ಅವರು, ತಮ್ಮ ಮೂಲ ಏನು ಅಂತ ತಿಳಿಸ್ಕೊಡ್ಬೋದಾ? ಖಂಡಿತ. ಮೊದಲಿಗೆ ಪರಮಹಂಸರಿಗೆ, ಶಾರದಾದೇವಿಯವರಿಗೆ, ವಿವೇಕಾನಂದರಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಕುವೆಂಪು ಅವರಲ್ಲಿ ಒಂದು ಬಹುದೊಡ್ಡ ತಾತ್ವಿಕತೆಯನ್ನು ರೂಪಿಸಿದ ಮಹಾನುಭಾವರು ಇವರೆಲ್ಲ. ಕುವೆಂಪು ಅವರ ನೇರ ಗುರುಗಳು ಸ್ವಾಮಿ ಶಿವಾನಂದರು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಕುವೆಂಪು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ಕುವೆಂಪು ಅವರ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಹಾಗಾಗಿ ಅವರು ಆ ಎತ್ತರಕ್ಕೆ ಏರಿ ವಿಶ್ವಮಾನವ ಧರ್ಮವನ್ನು ಬೋಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಅವರ ಸನ್ನಿಧಾನದಲ್ಲಿ ಕೂತಿರೋದು ನನಗೆ ಭಾಳ ಸಂತೋಷ. ಎರಡನೇದೇನು ಗೊತ್ತಾ, ನಿಮ್ಮ ಹೆಸರು ಜರಗನಹಳ್ಳಿ ಕಾಂತರಾಜು. ನನಗೆಷ್ಟು ಖುಷಿಯಾಗ್ತಾ ಇದೆ ಅಂದರೆ, ನನ್ನ ಗೆಳೆಯ ಕವಿ ಜರಗನಹಳ್ಳಿ ಶಿವಶಂಕರ್ ಅವರ ನೆನಪು ಈ ಸಂದರ್ಭದಲ್ಲಿ ಆಗ್ತಾಯಿದೆ. ಭಾಳ ಅದ್ಭುತವಾದಂಥ ಕವಿ. ಸಣ್ಣ ಸಣ್ಣ ಸಾಲುಗಳಲ್ಲೇ ಒಂದು ಅಗಾಧ ಜಗತ್ತಿನ ಅನುಭವವನ್ನು ಕಟ್ಟಿಕೊಟ್ಟಂಥ ಕವಿ ಜರಗನಹಳ್ಳಿ ಶಿವಶಂಕರ್. ತುಂಬ ಸಂತೋಷ. ನನ್ನ ಬದುಕಿನ ಬಗ್ಗೆ, ಬಾಲ್ಯದ ಬಗ್ಗೆ ಕೇಳ್ತಾ ಇದ್ದೀರಿ. ನಾನು ತುಮಕೂರು ಜಿಲ್ಲೆ, ತುಮಕೂರು ಕಸಬಾ ತಾಲೂಕು, ಅಲ್ಲಿ ಹೆಬ್ಬೂರು ಹೋಬಳಿ ಅಂತ ಇದೆ. ಹೆಬ್ಬೂರು ಹೋಬಳಿಯಲ್ಲಿ ನಾಗೊಲ್ಲಿ ಅಂತ ಒಂದು ಪಟ್ಟಣ ಇದೆ. ಅದರ ಪಕ್ಕ ಲಕ್ಕೇನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ನನ್ನ ಹುಟ್ಟೂರು. ನಮ್ಮ ತಂದೆ ನರಸೇಗೌಡ ಅಂತ, ತಾಯಿ ಲಕ್ಷ್ಮಮ್ಮ ಅಂತ. ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು 2ನೇ ತರಗತಿಯವರೆಗೆ ಹೆಬ್ಬೂರು ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. 2ನೇ ತರಗತಿಯಲ್ಲಿದ್ದಾಗಲೇ ನನ್ನ ತಾಯಿ ತೀರೋದ್ರು. ಅಲ್ಲಿಂದ ನಾನು 3ನೇ ಕ್ಲಾಸ್ಗೆ ಗುಬ್ಬಿಗೆ ಹೋಗ್ಬೇಕಾಯ್ತು. ಅಲ್ಲಿ ನಮ್ಮ ಅಕ್ಕ, ನಮ್ಮ ಭಾವ ಇದ್ದರು. ಅವ್ರ ಮನೆ ಒಳಗಡೆ ಸುಮಾರು PUC ಮುಗಿಯುವವರೆಗೆ ಅವರು ಗುಬ್ಬಿಯಲ್ಲಿ ಒಂದಷ್ಟು ವರ್ಷ, ಒಂದು 8 ವರ್ಷಗಳ ಕಾಲ ಇದ್ದರು. ಆವಾಗ ಅಲ್ಲಿದ್ದೆ. ಮತ್ತು ತುರುವೇಕೆರೆಗೆ ಹೋದರು. ಅಲ್ಲಿ PUCಯನ್ನು ನಾನು ಓದಬೇಕಾದ ಪ್ರಸಂಗ ಒದಗಿತು. ಆಮೇಲೆ ನಾನು ತುಮಕೂರಿಗೆ ಬಂದು ಸಂಜೆ ಕಾಲೇಜಿಗೆ ಸೇರಿಕೊಂಡು ನನ್ನ BA ಪದವಿಯನ್ನು ಮಾಡಿದೆ. BA ಮುಗಿದ ಮೇಲೆ ಬೆಂಗಳೂರಿಗೆ ಬಂದು 1982ರಿಂದ 84ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿಯಲ್ಲಿರುವಂಥ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು, ತೌಲನಿಕ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದೆ. ಇದು ನಂದು ಸಂಕ್ಷಿಪ್ತವಾದಂಥ ಒಂದು ಜೀವನದ ಪ್ರಯಾಣ. ಸಾಹಿತ್ಯ ಲೋಕಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೋಬಹುದು ಅಂತ ನಿರ್ಧಾರ ಮಾಡಿದ್ದು ಯಾವಾಗ? ನಾನು MA ಓದಬೇಕಾದ್ರೆ ಕನ್ನಡ ಅಧ್ಯಯನ ಕೇಂದ್ರ ಅಂದರೆ ಆ ಕಾಲದಲ್ಲಿ ಭಾಳ ಅದ್ಭುತವಾದಂಥ ಪ್ರಾಧ್ಯಾಪಕರು. ಅವರೆಲ್ಲ ಒಂದು ರೀತಿ ಸಿನಿಮಾ ತಾರೆಯರ ಹಾಗೆ ಇದ್ದರು. ಅಲ್ಲಿ ಯಾರ್ಯಾರಿದ್ದರು, ಅದರ ನಿರ್ದೇಶಕರಾಗಿದ್ದವರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು. ಸೊ ಅವರ ಶಿಷ್ಯ ನಾನು. ಸೊ ಅವರು ಕುವೆಂಪು ಅವ್ರ ಶಿಷ್ಯ. ಯಾರು? GS ಶಿವರುದ್ರಪ್ಪನವರು. ಇನ್ನೊಬ್ಬ ಕುವೆಂಪು ಶಿಷ್ಯ ಅಲ್ಲಿದ್ದವ್ರು ಯಾರು ಅಂದರೆ ಡಾಕ್ಟರ್ ಹಂಪ ನಾಗರಾಜಯ್ಯನವರು. ಆಮೇಲೆ ನನ್ನ ಪ್ರೀತಿಯ ಗುರುಗಳಾಗಿದ್ದಂಥವರು ಕೀರಂ ನಾಗರಾಜು, DR ನಾಗರಾಜು, ಬರಗೂರು ರಾಮಚಂದ್ರಪ್ಪ, ಕಾಳೇಗೌಡ ನಾಗವಾರ, ಸಿದ್ಧಲಿಂಗಯ್ಯ, ಕಾರ್ಲೋಸು, KP ಭಟ್ಟು, ಲಕ್ಷ್ಮೀನಾರಾಯಣ ಭಟ್ಟು, ಸುಮತೀಂದ್ರ ನಾಡಿಗರು, KV ನಾರಾಯಣ್ಣು, ಆಮೇಲೆ ಡಾಕ್ಟರ್ C ವೀರಣ್ಣ, HK ಜಯದೇವ್. ಹಿಂಗೆ ಮುಖ್ಯವಾಗಿ ಇನ್ನೊಂದು ಹೆಸರು ಹೇಳಬೇಕು ನಿಮಗೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅಲ್ಲಿ ನಮಗೆ ಮೇಷ್ಟ್ರಾಗಿದ್ದರು. ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರುವಂಥ ಭಾಳ ದೊಡ್ಡ ಲೇಖಕರು ಚಂದ್ರಶೇಖರ್ ಕಂಬಾರ. ಅವರು ಮೇಷ್ಟ್ರಾಗಿದ್ದರು. ಇಂಥವರ ಸಂಸರ್ಗದಲ್ಲಿ ಬೆಳೆದಂಥ ನನಗೆ ಸಾಹಿತ್ಯದ ಕಡೆಗೆ ಸಹಜವಾಗಿಯೇ ಒಲವು
ಹೊರಳಿತು. ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯವನ್ನು ಗಂಭೀರವಾಗಿ ಓದಲೇಬೇಕಾದಂಥ ಅನಿವಾರ್ಯತೆ ಇತ್ತಲ್ಲ. ನಾವು ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಮೀಮಾಂಸೆಯನ್ನು, ಪಾಶ್ಚಾತ್ಯ ಕವಿತೆಗಳನ್ನು, ಅನುವಾದಿತ ಕವಿತೆಗಳನ್ನು, ಆಮೇಲೆ ಸಂಸ್ಕೃತ ಕಾವ್ಯಗಳನ್ನು, ಇವೆಲ್ಲವನ್ನು, ಭಾಷಾ ವಿಜ್ಞಾನವನ್ನು, ಕಾವ್ಯಮೀಮಾಂಸೆಯನ್ನು, ಇವೆಲ್ಲವನ್ನು ಓದಬೇಕಾದಂಥ ಒಂದು ಟೆಕ್ಸ್ಟ್ಗಳು, ಪಠ್ಯಗಳು ನಮಗಿದ್ದವು. ಅವುಗಳನ್ನ ಓದಿದಾಗ ಒಂದು ಕಾವ್ಯವನ್ನು ಕಟ್ಟುವ ಕಲೆ ಹೇಗಿರುತ್ತೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ನನಗೆ ಅರ್ಥ ಆಯಿತು. ಅಷ್ಟು ಟೆಕ್ಸ್ಟಲ್ಲಿ ಓದ ತಕ್ಷಣ ಅದಾಯಿತು ಅಂತ ಏನಲ್ಲ. ಆಮೇಲೆ ನನ್ನ ಗುರುಗಳು ಕೀರಂ ನಾಗರಾಜ್, ಅವ್ರ ಜೊತೆಯಲ್ಲಿ ಸದಾ ಇರ್ತಾ ಇದ್ದೆ. ಅವ್ರ ಹಿಂದೆಯೇ, ಅವರು ಸಾಯುವ 1 ಗಂಟೆಯ ಮೊದಲು ಅವ್ರ ಜೊತೆ ಒಳಗೇ ಇದ್ದೆ. ಸೊ ಅವರಿಂದ ನಾನು ಕಲಿತದ್ದು ಅಪಾರವಾದ್ದು. ತರಗತಿಯಲ್ಲಿ ಮೇಷ್ಟ್ರುಗಳು ಹೇಳ್ಕೊಟ್ಟ ಪಾಠಕ್ಕಿಂತ ಕೀರಂ ಹೊರಗಡೆ ನನಗೆ ಹೇಳ್ಕೊಡ್ತಾ ಇದ್ದಂಥ ಪಾಠ ಭಾಳ ದೊಡ್ಡದಾಗಿದೆ. ಸೊ ಆ ಪಂಪನ್ನು ಹೇಳ್ಕೊಟ್ರು, ಕುಮಾರವ್ಯಾಸನ ಹೇಳ್ಕೊಟ್ರು, ಬಸವಣ್ಣನ, ಅಲ್ಲಮಪ್ರಭು, ರನ್ನ, ಜನ್ನ, ಇವೆಲ್ಲವನ್ನೂ ಹೇಳ್ಕೊಟ್ರು. ಸರ್ವಜ್ಞ, ಬೇಂದ್ರೆ, ಕುವೆಂಪು, ಅಡಿಗ, ಅನಂತಮೂರ್ತಿ, ತೇಜಸ್ವಿ, ಲಂಕೇಶ್, ಹೀಗೆ ಆಮೇಲೆ ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ಇವರೆಲ್ಲರೂ ನಮ್ಮ ಕಾಲದ ಎಲ್ಲ ಲೇಖಕರ ಬಗ್ಗೆಯೂ ಅವ್ರಿಗೆ ಆಳವಾದಂಥ ಅಧ್ಯಯನ ಇತ್ತು. ಸೊ ಅವ್ರ ಮೂಲಕ ಅವರು ಯಾವ್ಯಾವ ಪುಸ್ತಕ ಓದ್ಕೊಂಬಪ್ಪ ಇವತ್ತು ಅಂತ ಹೇಳ್ತಿದ್ರು, ಅದನ್ನ ಓದ್ಕೊಂಡು ಹೋಗ್ತಾ ಇದ್ದೆ, ಅದ್ರ ಬಗ್ಗೆ ಚರ್ಚೆ ಮಾಡೋರು. ಸೊ ಅನೇಕ ಸಂಗತಿಗಳನ್ನು ಅವರು ನಮ್ಮಂಥ ಆ ಕಾಲದ ತರುಣ ವಿದ್ಯಾರ್ಥಿಯಾಗಿದ್ದವನು ನಾನು. ಆವಾಗ ನನ್ನ ತಲೆಗೆ ಅವರು ತುಂಬ್ತಾಯಿದ್ರು. ಇದನ್ನೇನು ಕರೀಬೋದು ಅಂದರೆ, ಒಬ್ಬ ಅಧ್ಯಾಪಕ ವೈಯಕ್ತಿಕವಾಗಿ ಕೇವಲ ಕೆಲವೊಂದು ಆತ್ಮೀಯವಾದ ಶಿಷ್ಯಂದ್ರನ್ನು ತಿದ್ದುವಂತಹ, ರೂಪಿಸುವಂತಹ ಒಂದು ಸಂಸ್ಕೃತಿ ಇತ್ತಲ್ಲ. ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಬೆರಳೆಣಿಕೆಯಷ್ಟು ಪ್ರೀತಿಯ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಸ್ತಕ್ಕಂಥ ಒಂದು ಸಂಸ್ಕೃತಿ ಇಲ್ಲ. ಕೀರಂದು ಆ ಥರ ಅಲ್ಲ. ತರಗತಿ ಒಳಗೆ ಮ್ಯಾಕ್ಸಿಮಮ್ ಅವ್ರು ಹೇಳ್ಕೊಡೋರು. ಈ ನಮ್ಮ ಥರದವ್ರು ಏನಿದ್ದು ಅಂತಂದ್ರೆ, ಅವರು ಒಂಥರ ಜೋಗಿ ಜಂಗಮಯ್ಯ ಇದ್ದಂಗೆ, ಅವಧೂತ ಇದ್ದಂಗೆ. ನಾವು ಅವ್ರು ಬೆನ್ನತ್ತಾ ಇದ್ದೋ. ಅವ್ರು ಎಲ್ಲೋದ್ರು ಅವ್ರ ಹಿಂದೆ ಹೋಗೋದು. ಆಮೇಲೆ ಅವರು ನಮ್ಮನ್ನು ಬನ್ನಿರಿ, ಅಲ್ಲೋಗಣ ಬನ್ನಿರಿ, ಇಲ್ಲೋಗಣ ಬನ್ನಿರಿ ಅಂತ ಎಲ್ಲೆಲ್ಲೋ ಕರ್ಕೊಂಡೋಗೋರು. ಅವರು ಕರ್ಕೊಂಡೋದಾಗ ಅವ್ರೇನು ಸುಮ್ಮನೆ ಇರ್ತಾ ಇರಲಿಲ್ಲ, ಸಹಜವಾಗಿ ಮಾತಾಡ್ತಾ ಇರೋರು. ಆ ಮಾತೆಲ್ಲ ಯಾವುದಾಗಿತ್ತು ಅಂದರೆ ಸಾಹಿತ್ಯವೇ ಆಗಿತ್ತು. ಅವರು ಆಡುವ ಪ್ರತಿಯೊಂದು ಮಾತು ಕವಿತೆಯನ್ನು ಕುರಿತ ಧ್ಯಾನವೇ ಆಗಿತ್ತು. ಹಾಗಾಗಿ ನಮಗದು ಇಂಪ್ರೆಸ್ ಆಗ್ತಾ ಹೋಯಿತು ನಮ್ಮಂಥ ಹುಡುಗರಿಗೆ. ಸೊ ಅದು ನನಗೆ ಭಾಳ ಅನುಕೂಲ ಆಯಿತು. ನನಗೊಂದು ವಿದ್ವತ್ತಿನ ಪ್ರಭೆಯನ್ನು ಕಟ್ಟಿಕೊಳ್ಳೋಕ್ಕೆ ನಮ್ಮ ಗುರುಗಳು ಕೀರಂ ನಾಗರಾಜ್ ಅವರು ಕಾರಣ ಆಗಿದೆ. ಸಾಹಿತ್ಯ ಅಕಾಡೆಮಿ ಅಥವಾ ಒಂದು ಆಯಕಟ್ಟಿನ ಸಾಹಿತ್ಯ ಪರಿಚಾರಕಿಯ ಕೆಲಸಕ್ಕೆ ತುಂಬ ತಡವಾಗಿ ನಿಮ್ಮನ್ನು ಗುರುತಿಸಲಾಯ್ತಾ ಅಂತ ನನ್ನ ಭಾವನೆ. ಇಲ್ಲ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ನನ್ನ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನ ಮಾಡಬೇಕು ಅಂತ ಒಂದು ಯೋಜನೆ ಅವರ ತಲೆಯಲ್ಲಿ ಇತ್ತು. ಫೋನ್ ಮಾಡಿದ್ರು ನನಗೆ. ಬಟ್ ನಾನು ಇಲ್ಲ, ನನಗೆ ಈ ಥರ ಸರ್ಕಾರದೊಳಗೆ ಯಾವುದೇ ನೇಮಕಾತಿ ಆಗೋದಕ್ಕೆ ಇಷ್ಟ ಇಲ್ಲ. ನಾವು ಒಕ್ಕಲಿಗರ ಪೈಕಿ ಯಾರನ್ನ ಮಾಡಬೇಕು ಅಂತ ನಮ್ಮ ಸ್ನೇಹಿತರಲ್ಲಿ ಭಾಳ ಜನ ಸ್ನೇಹಿತರಿದ್ದಾರೆ. ಅವ್ರು ಹೇಳಿದಾಗ, ಹಾಗಿದ್ಮೇಲೆ ನನಗಿಂತ ಹಿರಿಯರಿದ್ದಾರೆ. ಮೈಸೂರಿನಲ್ಲೊಬ್ಬರು ರಾಘವ್ ಅಂತ ಇದ್ದಾರೆ, ಬೆಂಗಳೂರಿನಲ್ಲಿ MH ಕೃಷ್ಣಯ್ಯ ಅಂತ ಇದ್ದಾರೆ. ಅವ್ರನ್ನ ಯಾರನ್ನ ಮಾಡಿ ಅಂತಂದಾಗ ಅವರು MH ಕೃಷ್ಣಯ್ಯನವ್ರನ್ನ ಮಾಡಿದರು. ಆಮೇಲೆ ನೆಕ್ಸ್ಟು ಜಗದೀಶ್ ಶೆಟ್ಟರ್ ಅವರ ಸರ್ಕಾರದಲ್ಲಿ ನಾನು ಹೇಳಲಿಲ್ಲ ಕೇಳಿಲ್ಲ ಅನೌನ್ಸ್ ಕೂಡ ಮಾಡಿಬಿಟ್ಟಿದ್ರು. ಅಷ್ಟರೊಳಗೆ ಅವ್ರ ಸರ್ಕಾರ ಬಿದ್ದೋಯ್ತು. ನಾನು ಅಲ್ಲಿಗೆ ಹೋಗೋದು ತಪ್ಪಿತು. ಅದು ಒಂದು ರೀತಿಯಲ್ಲಿ ನನಗೆ ಒಳ್ಳೆಯದು. ಯಾಕೆಂದರೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದು, ಸಾಹಿತ್ಯದ ಚಟುವಟಿಕೆಗಳನ್ನು ಈಗ ಹೇಗೆ ಮುಕ್ತವಾಗಿ ಯೋಚಿಸಿ ನಾವೆಲ್ಲ ಮಾಡೋಕ್ಕೆ ಸಾಧ್ಯ ಇದೆಯೋ ಅವಾಗ ಅಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ. ಅಲ್ಲಿ ನಾವು ಕೆಲವು ಸೂಚನೆಗಳನ್ನ ಫಾಲೋ ಮಾಡಬೇಕು. ಮೇಲಿನಿಂದ ಬರೋ ಸೂಚನೆ, ಮೇಲಿನಿಂದ ಬರೋದು ಅಂತಂದರೆ BJP ಪಕ್ಷದಿಂದ ಬರುವ ಸೂಚನೆಗಳು ಅಥವಾ BJP ಸರ್ಕಾರದಿಂದ ಬರುವ ಸೂಚನೆಗಳು ಒಂದು ಭಾಗ ಆದರೆ, ಇನ್ನೊಂದು ಭಾಗ ಅಲ್ಲಿ ಸಂವಿಧಾನೇತರ ಸಂಸ್ಥೆಗಳು, ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂತಹ ಸಂಸ್ಥೆಗಳಿಂದ ಸೂಚನೆಗಳು ಬರ್ತವೆ. ಆ ಸೂಚನೆಗಳನ್ನು ಅನುಸರಣೆ ಮಾಡೋದಿದೆಯಲ್ಲ, ಅದು ನನ್ನಂಥವನಿಗೆ, ಯಾಕೆ ನಾನು RSSನಲ್ಲಿ ಇದ್ದವನೇ, ABVPಯಲ್ಲಿ ಕೆಲಸ ಮಾಡಿದಂಥವನು. ಆದರೆ ಆ ಸೂಚನೆಗಳನ್ನು ಅನುಸರಿಸೋದು ಈ ಸಾಹಿತ್ಯದಲ್ಲಿ ಇದೊಂದು ಮುಕ್ತವಾದಂಥ ಆಲೋಚನಾ ಕ್ರಮ. ಸಾಹಿತ್ಯ ಅಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ಯಾವಾಗಲೂ ಕೂಡ ಇದಕ್ಕೆ ತುಂಬ ದೊಡ್ಡ ಸ್ವಾತಂತ್ರ್ಯವನ್ನು ಬಯಸುತ್ತೆ. ಯಾರದೇ ಹಿಡಿತಕ್ಕಾಗಲಿ ದಬ್ಬಾಳಿಕೆಗಾಗಲಿ ಕವಿಗಳು ಸಿಕ್ಕುವಂಥವ್ರಲ್ಲ. ಸೊ ಹಾಗಾಗಿ ನನಗೆ ಅದೇನು ತಡ ಆಯಿತು ಅದು ಇದು ಅಂತ ಏನಲ್ಲ, ನನಗೆ ಈಗ ಸಿಕ್ಕಿದೆ, ಇದು ಸಂತೋಷ ಪಡಬೇಕಾದಂಥ ವಿಚಾರ. ಯಾವಾಗಾದ್ರೇನು ಆವಾಗ ಮಾಡಬೇಕಾದ ಕೆಲಸವನ್ನು ಇವಾಗಲೂ ಇನ್ನೂ ಹೆಚ್ಚು ಭಾಳ ಕ್ರಿಯೇಟಿವ್ ಆಗಿ
ಸೃಜನಾತ್ಮಕವಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯುವ ಜನತೆಗೆ ಅರ್ಥವಾಗಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್ಕಾರದ ಪರಿಧಿಯಲ್ಲಿ ಬರ್ತಕ್ಕಂಥ ಅನೇಕ ಅಕಾಡೆಮಿಗಳಲ್ಲಿ ಬಹುಮುಖ್ಯವಾದಂಥ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ. ಈ ಸಾಹಿತ್ಯ ಅಕಾಡೆಮಿಯ ಕಾರ್ಯವಿಧಾನಗಳೆಲ್ಲ ಏನೇನು, ಅದರಿಂದ ಸಮಾಜಕ್ಕೆ ಏನು ಪ್ರಯೋಜನಗಳು ಅಂತ? ಎಸ್, ನೋಡಿ, ಸಾಹಿತ್ಯದಿಂದ ಏನು ಪ್ರಯೋಜನ ಅಂತ ಕೇಳ್ಬಿಡಿ, ಅದು ಭಾಳ ಮುಖ್ಯವಾದ್ದು. ಆವಾಗ ಅಕಾಡೆಮಿಯಿಂದ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಸಾಹಿತ್ಯ ಸಮಾಜವನ್ನು ಸುಸ್ಥಿರವಾಗಿಡುತ್ತೆ, ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುತ್ತೆ. ಒಬ್ಬ ವ್ಯಕ್ತಿಯಲ್ಲಿರಬಹುದಾದಂಥ ದೋಷಗಳಿದಾವಲ್ಲ, ಅವನಲ್ಲಿರುವ ಕ್ರೌರ್ಯ, ಅವನಲ್ಲಿರುವ ಜಾತಿಯ ಅಸಮಾನತೆ, ಅವನಲ್ಲಿರುವ ಶೋಷಕ ಗುಣ, ಅವನಲ್ಲಿರುವ ಭ್ರಷ್ಟಾಚಾರ, ದುರಾಚಾರ, ಇವೆಲ್ಲವನ್ನು ಹೋಗಲಾಡಿಸಿ ಮೃಗದ ಆಗಿರುವ ಮನುಷ್ಯನನ್ನಾಗಿ ಮಾಡುತ್ತೆ. ಮನುಷ್ಯನಾಗುವ ಹಂತದೊಳಗೆ ಅವನು ದೈವತ್ವಕ್ಕೆ ಇರೋಕ್ಕೂ ಸಾಧ್ಯ ಇದೆ. ಕುವೆಂಪು ಅವರು ಹೇಳ್ತಾರಲ್ಲ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಆ ಕವಿತೆ ಒಳಗಡೆ ಒಂದು ಸಾಲು ಹೇಳ್ತಾರೆ, ಮನುಷ್ಯ ಏನೇನೋ ಆಗಿ ಮೃಗವಾಗಿ ಖಗವಾಗಿ ಏನೇನೋ ಆಗಿ ಕೊನೆಗೆ ನಾರಾಯಣತ್ವದ ದಾರಿ ತೋರ. ನಾರಾಯಣತ್ವದ ದಾರಿ ಅಂದ್ರೇನು? ಮೃಗವಾಗಿರುವ ಈ ಮನುಷ್ಯ, ಖಗವಾಗಿರುವ ಈ ಮನುಷ್ಯ ಅಂದರೆ ಪ್ರಾಣಿ ಪಕ್ಷಿಯಾಗಿರುವ ಈ ಮನುಷ್ಯ ತನ್ನ ಮೃಗತ್ವವನ್ನು ಕಳ್ಕೊಂಡು ಮಾನವತ್ವವನ್ನು ಪಡಿತಾ ಮಾನವತ್ವದಿಂದ ಇನ್ನೊಂದು ಮುಂದಿನ ಚಿಮ್ಮುವಿಕೆ ಯಾವುದು ಅಂದರೆ ದೈವತ್ವ. ದೈವತ್ವ ಅಂತಂದ್ರೆ ಏನೋ ಯಾವುದೋ ಲೋಕದ ಒಂದು ಭಾಳ ದೊಡ್ಡ ಇದು ಅಂತ ನಾವು ಭಾವಿಸಬೇಕಾಗಿಲ್ಲ. ಒಳ್ಳೆಯ ದೇವರು ಅಂದರೆ ಒಳ್ಳೆಯದು ಅಂತ ಗೊತ್ತಾಯ್ತಾ. ದೇವರಲ್ಲಿ ಯಾವುದೇ ಕಳಂಕಗಳಿರಲ್ಲ. ನಾವು ಸುಮ್ಮನೆ ಆರೋಪಿಸ್ತೀವಿ, ದೇವರನ್ನು ಕಂಡವರಿಲ್ಲ, ಕೇಳದವರಿಲ್ಲ. ಓ, ದೇವ್ರು ಹಂಗಿರ್ಬೋದು, ನಮ್ಮ ಥರನೇ ಕಣ್ಣು ಕಿವಿ ಮೂಗು ಇರ್ಬೋದು, ಯಾವುದೋ ಅವ್ನು ಬಿಲ್ಲು ಹಿಡ್ಕೊಂಡಿರ್ಬೋದು, ಕೊಡಲೆ ಹಿಡ್ಕೊಂಡಿರ್ಬೋದು, ಬಾಣ ಹಿಡ್ಕೊಂಡಿರ್ಬೋದು, ಕತ್ತಿ ಹಿಡ್ಕೊಂಡಿರ್ಬೋದು, ಆಮೇಲೆ ಆತನಿಗೆ ಭಾಳ ಸುಂದರವಾದ ಹೆಂಡತಿಯರಿರ್ಬೋದು, ಮಕ್ಕಳಿರ್ಬೋದು. ಈ ಥರ ನಾವು ಹೇಗಿದ್ದೀವೋ ಆ ಆರೋಪವನ್ನು ಅದೇ ರೀತಿಯಲ್ಲಿ ದೇವರನ್ನು ಆರೋಪಿಸಿ ನೋಡೋಕ್ಕೆ ಶುರು ಮಾಡ್ತೀವಿ. ನಾವು ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಕನ್ನಡದಲ್ಲಿ ನೀವು ಶಿವರಾಮ್ ಕಾರಂತರ ಹೆಸರು ಕೇಳಿರ್ತೀರಿ. ಶಿವರಾಮ್ ಕಾರಂತರು ಬರೆದಿರುವಂಥ ಒಂದು ಪ್ರಬಂಧ, ನಮ್ಮ ಅಳತೆಯನ್ನು ಮೀರಲಾರದ ದೇವರು. ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅನ್ನುವ ಪ್ರಬಂಧವನ್ನು ಓದಿ ದೇವರ ಕಲ್ಪನೆ ಹೇಗೆ ಬಂತು ಮನುಷ್ಯನಿಗೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಕಾರಂತರು ಹೇಳ್ತಾರೆ. ಸೊ ಇನ್ನು ಬುದ್ಧ ಕೂಡ ಅದನ್ನ ಹೇಳೋದು. ಬುದ್ಧ ನೋಡಿ, ಪ್ರಪಂಚದಲ್ಲಿ ಬೇಕಾದಷ್ಟು ಧರ್ಮಗಳಿದ್ದಾವೆ. ಈ ಎಲ್ಲ ಧರ್ಮಗಳು ಹೆಚ್ಚು ಕಡಿಮೆ ಸುಳ್ಳಿನ ತಳಹದಿಯ ಮೇಲೆ ನಿಂತಿದ್ದಾವೆ. ಯಾವುದು ಸುಳ್ಳು ಅಂದರೆ, ಅವರು ಮನುಷ್ಯ ಹೇಗೆ ಬದುಕಬೇಕು, ಯಾಕೆ ಬದುಕಬೇಕು ಅನ್ನೋದು ಪೈಗಂಬರರು ಹೇಳ್ತಾರೆ, ಕ್ರಿಸ್ತನು ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ. ಆದರೆ ಅವ್ರು ಹೇಳುವ ಮೊದಲೇ ಒಂದು ಮಾತು ಯಾವುದು ಅಂತಂದರೆ, ದೇವರಿದ್ದಾನೆ, ನಾವು ದೇವರ ದೂತರು ಅಂತ. ಸೊ ದೇವರಿದ್ದಾನೆ ಅನ್ನೋವಂಥದ್ದನ್ನು ನಾವು ಅಷ್ಟು ಸುಲಭವಾಗಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಆದರೆ ಬುದ್ಧ ಭಗವಾನ್ ಏನು ಹೇಳ್ತಾನೆ ಅಂದರೆ, ಏನು ಸ್ವಾಮಿ ದೇವರಿದ್ದಾನ ಅಂತ ಯಾರಾದರೂ ಬುದ್ಧನ ಕೇಳಿದ್ರೆ, ದೇವರು ಇದ್ದಾನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ಹೇಳೋ. ನನಗೆ ಗೊತ್ತಿಲ್ಲ ಅನ್ನೋದು ಸತ್ಯವೇ ಹೊರತು ನನಗೆ ಗೊತ್ತಿದೆ ಅನ್ನೋದು ಸುಳ್ಳು. ದೇವರು ಇದ್ದಾನೆ ಅಂತ ಖಚಿತವಾಗಿ ಹೇಳೋದು ತಪ್ಪು, ದೇವರು ಇಲ್ಲವೇ ಇಲ್ಲ ಅಂತ ಖಚಿತವಾಗಿ ಹೇಳೋದು. ಯಾಕೆ? ಎರಡೂ ಗೊತ್ತಿಲ್ಲ ನಮಗೆ. ಅದಕ್ಕೆ ಕುವೆಂಪು ಅವರ ಮಂತ್ರಮಾಂಗಲ್ಯದ ಆ ವಿಧಿಗಳಿದಾವಲ್ಲ, ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾದ್ರೆ ಆ ಹುಡುಗಿಗೆ ಬೋಧನೆ ಮಾಡೋ ಸಂದರ್ಭದಲ್ಲಿ ಅವರು ಒಂದು ಅಂಶವನ್ನು ಭಾಳ ಚೆನ್ನಾಗಿ ಬರೀತಾರೆ. ನಿಮಗೆ ದೇವರಿದ್ದಾನೆ ಎನಿಸಿದರೆ ದೇವರಿದ್ದಾನೆ ಎಂದು ಹೇಳಿ, ದೇವರಿಲ್ಲ ಎಂದು ಅನಿಸಿದರೆ ದೇವರಿಲ್ಲ ಎಂದು ಹೇಳಿ, ದೇವರಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಎಂದು ಅನಿಸಿದರೆ ನಮಗೆ ದೇವರಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳಿ ಅಂತ ಕುವೆಂಪು ಬರೀತಾರೆ. ನೋಡಿ, ಈ ಥರದ ಒಂದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ನೀವೇನೋ ಪ್ರಶ್ನೆ ಕೇಳಿದ್ರಿ, ಸಾಹಿತ್ಯದಿಂದ ಸಮಾಜಕ್ಕೆ ಏನು? ಸಮಾಜದೊಳಗೆ ಒಂದು ಆದರ್ಶ ಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಮನುಷ್ಯ ಅಂದರೆ ಹೇಗಿರಬೇಕು ಅನ್ನೋದು, ಆ ಮನುಷ್ಯನನ್ನು ಮಾಡಬಹುದಾದ ಬಹುದೊಡ್ಡ ಸಾಧನ ಸಾಹಿತ್ಯ. ಸಾಹಿತ್ಯ ಕೃತಿಗಳನ್ನು ಗಂಭೀರವಾಗಿ ಓದಿದವರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ, ವಂಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ವೇಷಧಾರಿ, ನಾನು ಒಬ್ಬ ಸಾಹಿತ್ಯ ಅಂತ ವೇಷ ಹಾಕೊಂಡ್ರೆ ಅವನು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಗಂಭೀರವಾಗಿ ಅಧ್ಯಯನ ಮಾಡಿದ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾದವನಿಗೆ, ಸಹೃದಯನಾದವನಿಗೆ ಈ ರೀತಿಯಾದಂಥ ವಂಚಕ ಗುಣ ಇರೋದಿಲ್ಲ. ಅದಕ್ಕಾಗಿ ಸಮಾಜಕ್ಕೆ ಸಾಹಿತ್ಯ ಕಪಟತನ ಇರಲ್ಲ, ಮೋಸ ಮಾಡೋದಿರಲ್ಲ, ದಿಟ್ಟತನ ಬರುತ್ತೆ, ಒಂದು ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ನಾನು ನೋಡಿ, ಇದಕ್ಕೊಂದು ಭಾಳ ಒಂದು ಒಳ್ಳೆಯ ಎಕ್ಸಾಂಪಲ್ ಅಂದರೆ, ನನ್ನ ಬದುಕಿನ ಇದ್ರ ಬಗೆಗೆ ನಿಮಗೆ ಹೇಳಬೇಕು ಅಂತಂದರೆ, ನಾನು ಈ PUC ಮೇಸ್ಟ್ರುಗಳದ್ದು ಸಂಘಟನೆ ಒಳಗಡೆ ಅಧ್ಯಕ್ಷ ಆಗಿದ್ದೆ, ಉಪನ್ಯಾಸಕರ ಸಂಘದ್ದು. ಅಲ್ಲಿ ಹೋರಾಟಗಳನ್ನ ಮಾಡ್ತಾಯಿದ್ದೆ. ಮೊದಲಿಗೆ ಒಂದು ಹಂತದೊಳಗಡೆ ನಾವೆಲ್ಲ
10,000 ಜನ ಟೀಚರ್ಸು, ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿ ಕಾಲೇಜವರೆಗೆ ಅವ್ರನ್ನೆಲ್ಲ ಕಾಯಂ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಸುಮಾರು 8 ವರ್ಷ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ನಮ್ಮನ್ನೆಲ್ಲ ಕಾಯಂ ಮಾಡಿದ್ರು. ಅದಾದಮೇಲೆ ಮತ್ತೆ PUCಗೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದಾಗ ಈ PUC ಮೇಸ್ಟ್ರುಗಳಿಗೆ UGCಗೆ ಸಮಾನಾಂತರವಾದ ವೇತನ ಶ್ರೇಣಿ ಕೊಡಬೇಕು ಅಂತ ಒಂದು ಹೋರಾಟ ಶುರು ಮಾಡೋದು 98ನೇ ಇಸ್ವಿಯಲ್ಲಿ. ಅವಾಗ ಏನಾಗೋಯಿತು ಅಂತಂದರೆ ನಮ್ಮಲ್ಲೇ ಕೆಲವರು ನನ್ನ ಏನಾದರೂ ಮಾಡಿ ಬಲಿ ಹಾಕಬೇಕು ಅಂತೇಳಿ ಸರ್ಕಾರದ ಜೊತೆ ಕೈ ಜೋಡಿಸ್ಬಿಟ್ರು, ಅಧಿಕಾರಿಗಳ ಜೊತೆಲಿ ಕೈ ಜೋಡಿಸ್ಬಿಟ್ರು. ಆಗ ನನ್ನನ್ನು ಸಸ್ಪೆಂಡ್ ಮಾಡಿಬಿಟ್ರು, ಅಮಾನತ್ನಲ್ಲಿಟ್ಟರು. ತುಂಬ ಜನ ಮೇಸ್ಟ್ರುಗಳಿಗೆ ಹೆಂಗಾಗೋದು ಅಂತಂದರೆ ನನ್ನ ಜೊತೇಲಿ ಮಾತಾಡಿದ್ರೆ ನಮಗೆಲ್ಲಿ ತೊಂದರೆ ಆಗುತ್ತೋ ಅನ್ನೋಂಥ ಒಂದು ಭಯ ಬಂದ್ಬಿಡುತ್ತೆ. ಮುಕುಂದರಾಜು ಜೊತೆಲಿ ಇವನು ಮಾತಾಡ್ತವನೆ ಅಂತೇಳಿ ಯಾರಾದರೂ ಅಧಿಕಾರಿಗೆ ಹೇಳಿದ್ರೆ ಆತ ಅವ್ರನ್ನೂ ಟ್ರಾನ್ಸ್ಫರ್ ಮಾಡಿಬಿಡ್ತಾ ಇದ್ದ. ಸೊ ಇಂಥ ಒಂದು ಭಾಳ ಭಯಾನಕ ವಾತಾವರಣ ಇದ್ದಾಗ ನಾನು ಕೆಲವ್ರು ಕೇಳೋರು, ಏನಪ್ಪ ನೀನು ಒಂಟಿ ಆಗಿಬಿಟ್ಟಿದೆಯಲ್ಲ ಈಗ ಅಂತ. ಇಲ್ಲ ನಾನು ಒಂಟಿ ಅಲ್ಲ, ನನ್ನ ಜೊತೆಯಲ್ಲಿ ಪಂಪ ಇದ್ದಾನೆ, ನನ್ನ ಜೊತೆಯಲ್ಲಿ ರನ್ನ ಜನ್ನ ಇದ್ದಾರೆ, ನನ್ನ ಜೊತೆಯಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇಂಥ ಎಲ್ಲ ಲೇಖಕರಿದ್ದಾರೆ, ನನ್ನ ಜೊತೆಯಲ್ಲಿ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಸರ್ವಜ್ಞ, ಶರೀಫ ಇವರೆಲ್ಲ ಇದ್ದಾರೆ, ಕುವೆಂಪು, ಬೇಂದ್ರೆ, ಅಡಿಗರಿದ್ದಾರೆ, ಲಂಕೇಶು, ತೇಜಸ್ವಿ ಇದ್ದಾರೆ, ಅನಂತಮೂರ್ತಿ ಇದ್ದಾರೆ ಅಂಥೇಳಿ ದಿಟ್ಟವಾಗಿ ಹೇಳ್ತಾ ಇದ್ದೆ. ನಾನು ಯಾವತ್ತೂ ಒಂಟಿ ಅಂತ ನನಗೆ ಅನಿಸೇ ಇರಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ? ಇಲ್ಲಾಂದರೆ ಆ ಥರದ ಒಂದು ಇಕ್ಕಟ್ಟಿನಲ್ಲಿ ಸಿಗಾಕೊಂಡಾಗ ಯಾವುದೇ ಮನುಷ್ಯ ಕ್ಷೋಭೆಗೊಳಗಾಗ್ಬೋದಾಗಿತ್ತು ಅಥವಾ ತನ್ನ ಬದುಕನ್ನೇ ನೀಗಿಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ನನಗೆ ಸಾಹಿತ್ಯ ಓದಿದ್ರಿಂದ ವೈಯಕ್ತಿಕವಾಗಿ ಆಗಿರುವ ಲಾಭ ಏನು ಅಂತಂದರೆ ಇವರೆಲ್ಲ ನನ್ನ ಜೊತೆಲಿದ್ದಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದ್ದದ್ರಿಂದಾಗಿ ನನಗೇನು ಯಾವ ತೊಡಕು ಆಗಲಿಲ್ಲ. ಓ ನನ್ನ ಚೇತನ